ಮತ್ತೊಮ್ಮೆ ಸ್ಯಾಂಡಲ್ವುಡ್ ಕ್ರಿಕೆಟ್ ಸ್ಟಾರ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಲ್ಲಿಯವರೆಗೆ ನಾವು ಸುದೀಪ್ ಅವರೊಂದಿಗೆ ಮಾತನಾಡಿದ್ವಿ. ಈಗ ನಮ್ಮ ಸ್ಯಾಂಡಲ್ವುಡ್ ಕ್ರಿಕೆಟ್ ಟೀಮ್ನ ಕೋಚ್ ಆದಂತಹ ಜಿಕೆ ಅನಿಲ್ ಅವರು ನಮ್ಮೊಂದಿಗೆ ಇದ್ದಾರೆ. ಅನಿಲ್ ಅವ್ರ ಬಗ್ಗೆ ಜಾಸ್ತಿ ಹೇಳುವಂತಹ ಪ್ರಮೇಯ ಇಲ್ಲ ಅಂತ ಅನ್ಸುತ್ತೆ, ಯಾಕಂದ್ರೆ ಅವರು ನಮ್ಮ ಕರ್ನಾಟಕದ ರಣಜಿ ಪ್ಲೇಯರ್ ಕೂಡ. ಅವರ ಒಂದು ಸಾರಥ್ಯದಲ್ಲಿ ಈಗಾಗಲೇ ನಮ್ಮ ಟೀಮ್ 2 ಪಂದ್ಯಗಳನ್ನು ವಿನ್ ಆಗಿದೆ, ಫೈನಲ್ಗೆ ಆಲ್ಮೋಸ್ಟ್ ಹೋಗಿದೆ ಅಂತಾನೆ ಹೇಳ್ಬೋದು. ಬನ್ನಿ ಅವರೊಂದಿಗೆ ಮಾತುಕತೆಯನ್ನ ಮುಂದುವರಿಸೋಣ. ಓಕೆ ಅನಿಲ್ ಅವರೇ, ನೀವೆಂಥ ಪ್ಲೇಯರ್ ಅನ್ನೋದನ್ನ ಹೇಳಬೇಕಾಗಿಲ್ಲ, ಆದರೆ ಇಂಥ ಒಳ್ಳೆ ಟೀಮ್ನ ಕ್ರಿಯೇಟ್ ಮಾಡಿದ್ದೀರಿ ಅಂದರೆ ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್. ಓಕೆ, ಯಾವ ರೀತಿ ಪ್ಲ್ಯಾನ್ ಮಾಡಿದ್ರಿ, ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ರಿ? ಈಗ ಒಂದು ಟ್ರಾನ್ಸ್ಫಾರ್ಮ್ಡ್ ಟೀಮ್ ಇದೆ ಅಂದರೆ ಯಾವ ರೀತಿ ಅಂತ ಎಫರ್ಟ್ ನೀವು ಅವ್ರಿಗೆ ಹಾಕ್ಸಿದ್ರಿ? ಆ್ಯಕ್ಚುಲಿ ಇವರು ರಾಜ್ ಕಪ್ ಅಂತ ನಡೀತು ದಾವಣಗೆರೆಯಲ್ಲಿ. ಸುಮಾರು ಜನ ಎಲ್ಲ ಇರೋವಂಥ ಪ್ಲೇಯರ್ಸು ಡಿಫ್ರೆಂಟ್ ಟೀಮ್ಸ್ಗೆ ಆಡಿದ್ರು. ಅಲ್ಲಿ ನಾನು ಇವ್ರು ನೋಡೋವಂಥ ಒಂದು ಇದು ಬಂತು. ಆ್ಯಕ್ಚುಲಿ ಅಲ್ಲಿ ಹೋಗಿದ್ದೆ ನಾನು, ಸುದೀಪ್ ಅವ್ರು ಕರೆದಿದ್ರು. ಸೊ ಅವಾಗ ಇವ್ರನ್ನ ಇನ್ ಆ್ಯಕ್ಷನ್ ನೋಡಿದೆ. ಅಂದರೆ ಸುಮಾರು ಜನಕ್ಕೆ ಪೊಟೆನ್ಷಿಯಲ್ ಇತ್ತು. ಸೊ ಅವಾಗ ಅನ್ನಿಸ್ತು ಎಷ್ಟು ಒಳ್ಳೆ ಕ್ರಿಕೆಟನ್ನು ಕೂಡ ಆಡ್ತಾರಲ್ಲ, ಎಂಜಾಯು ಮಾಡ್ತಾರೆ. ಸೊ ಯಾಕೆಂದರೆ ಏನೋ ಟೆನ್ಷನ್ ಇರಲ್ಲ ಅವ್ರಿಗೆ, ಇದಾಡಬೇಕು, ನಾನು ಪರ್ಫಾರ್ಮ್ ಮಾಡಬೇಕು, ಸೆಲೆಕ್ಟ್ ಆಗಬೇಕು, ಅದೇನೂ ಇರಲಿಲ್ಲ. ದೇ ಆರ್ ಜಸ್ಟ್ ಪ್ಯೂರ್ಲಿ ಎಂಜಾಯಿಂಗ್ ದ ಗೇಮ್. ಬಟ್ ಅಲ್ಲೇ ಪೊಟೆನ್ಷಿಯಲ್ ತುಂಬ ಕಾಣಿಸ್ತು. ಅದಾದಮೇಲೆ ಈ CCL ಯಾವಾಗ ಬಂದಾದಮೇಲೆ ಸೊ ಇವರೆಲ್ಲ ಒಂದು ಒಟ್ಟುಗೂಡಿದ್ರು. ಎಲ್ಲರೂ ಆ್ಯಕ್ಚುಲಿ ಒಂದು ಪ್ರಾಕ್ಟೀಸ್ ಅಂತ ಶುರು ಮಾಡಿದ್ವಿ. ಒಂದು ಸಿಸ್ಟಮ್ಯಾಟಿಕ್ಕಾಗಿ ಫಿಸಿಯೋ ಎಲ್ಲ ಕರೆದ್ವಿ, ಟ್ರೈನಿಂಗ್ ಸೆಷನ್ಸ್ ಪ್ಲ್ಯಾನ್ ಮಾಡಿದ್ವಿ. ಸೊ ಎಲ್ಲರೂ ಕೂಡ ಬರ್ತಾಯಿದ್ರು. ಸೊ ಎಲ್ಲ ಹೀರೋಸು ಅವರೆಲ್ಲ ಇದೆಲ್ಲ ಕೋಶಂಟ್ ಮನೇಲಿ ಇಟ್ಬಿಟ್ಟು ಬಂದು ಮಕ್ಕಳ ಥರ ಆ್ಯಕ್ಚುಲಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಕೆಲವರೆಲ್ಲ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಕಷ್ಟ ಆಯಿತು ಅನ್ನೋದಕ್ಕಿಂತ ಸುದೀಪ್ ಅವ್ರು ತಮ್ಮ ಟೀಮ್ನ ಬಿಟ್ಕೊಡೋದಕ್ಕೆ ಇಷ್ಟಪಡಲಿಲ್ಲ. ಬಟ್ ನೀವು ಕೋಚ್ ಆದ್ರಿಂದ ನಿಮಗೆ ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ. ಇಡೀ ಟೀಮಲ್ಲಿ ತುಂಬ ಲೇಜಿ ಯಾರು? ಆ್ಯಕ್ಚುಲಿ ನಮ್ಮ ಕ್ಯಾಪ್ಟನ್ ಅವರು ಟೀಮ್ ಬಿಟ್ಕೊಟ್ಟಿಲ್ಲ. ಸೊ ನಾನು ಕೋಚ್ ಆಗಿ ಕ್ಯಾಪ್ಟನ್ ಬಿಟ್ಕೊಡೋಕೆ ಇಷ್ಟಪಡಲ್ಲ. ಓಕೆ, ಲೇಜಿ ಇದ್ರು ಈಗ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ಗೆ ಬರೋರು ಯಾರು? ಲೇಜಿ ಅಂತಲ್ಲ, ಒಂದು ಸ್ವಲ್ಪ ಅವ್ರಿಗೆ 6 ಗಂಟೆ ಡೆಡ್ ಲೈನ್ ಇತ್ತಲ್ಲ, ಅವರು ಅದನ್ನ 6 ಗಂಟೆ ಒಳಗೆ 6ರಿಂದ 6:15 ಒಳಗೆ ಬರಬೇಕು ಅಂತ ಹೇಳಿದರು. ಇದೊಂದು ರೂಲ್ ಇತ್ತು. ಸೊ ಫೈನ್ಸ್ ಗೀನ್ಸ್ ಎಲ್ಲ ಏನಿರಲಿಲ್ಲ ಸ್ಟೇಟ್ ಕ್ರಿಕೆಟಲ್ಲಿ ಇದ್ದಂಗೆ. ಬಟ್ ಅಂದರೂ ಕೂಡ 6 to 6:15 ಬರಬೇಕು ಅಂತ ಇತ್ತು. ಒಂದು ಚಿರು ಆಮೇಲೆ ದಿಗಂತಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಸ್ಟಾರ್ಟಿಂಗಲ್ಲಿ. ದಿಗಂತ್ ಅವ್ರ ಹತ್ರನೇ ನಾನು ಕೇಳಬಹುದಾ? ನಾವು ಕ್ರಿಕೆಟ್ ಪ್ಲೇಯರ್ಸ್ ಅಲ್ಲ, ರೆಗ್ಯುಲರ್ ಕ್ರಿಕೆಟ್ ಪ್ಲೇಯರ್ಸ್ ಅಲ್ಲ. ಸೊ ಹಾಗಾಗಿ ನಮ್ಗೆ ಬೆಳಿಗ್ಗೆ ಎದ್ದು ಬರೋದು ಕಷ್ಟ ಆಗ್ತಾ ಇತ್ತು. ಆಮೇಲೆ ಆ ಚಳಿಲಿ ನಾವು ಆಡ್ತಾ ಇದ್ವಿ ಕ್ರಿಕೆಟ್ ಬಾಲ್, ಹಾರ್ಡ್ ಕ್ರಿಕೆಟ್ ಬಾಲು. ತುಂಬ ಚಳಿಲಿ ಆ ಬಾಲ್ ಹಿಡಿಯೋದು ತುಂಬ ಕಷ್ಟ, ತುಂಬ ಉರಿಯುತ್ತೆ. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ನಾವು 6-6:30 ಬಂದರು. ಅದು ಬಂದಿದೆ ಹೆಚ್ಚು ನಾವು ಅಲ್ವಾ, ಏನು ಚಿರು? ಓಕೆ, ಬಂದಿದ್ದು ಹೆಚ್ಚು, ಆದರೆ ಮೊದಲು ತುಂಬ ಲೇಜಿ ಇದ್ರು. ಆ ಥರ ಏನಾದರೂ ಇನ್ಸಿಡೆಂಟ್? ಇಲ್ಲ, ಬಟ್ ನಮಗೆ ನಾನು ಇನ್ನೊಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕೋಚ್ ಅವರು ಎಷ್ಟು ಎನ್ಕರೇಜ್ ಮಾಡ್ತಾ ಇದ್ರು ಅಂದರೆ, ನಮ್ಮ GK ಸರ್ ಒಂದು ದಿವಸ ಅವ್ರಿಗೆ ನನ್ನ ಮನೆ ಗೊತ್ತಿಲ್ಲ, ಅಂದರೆ ಯಾವ ಏರಿಯಾ ಅಂತ ಗೊತ್ತು, ಬಟ್ ಎಲ್ಲಿ ಅಂತ ಎಕ್ಸಾಕ್ಟಾಗಿ ಗೊತ್ತಿರಲಿಲ್ಲ. ಬೆಳಿಗ್ಗೆ ಮುಂಚೆ 5:15 ನಮ್ಮ ಮನೆ ಹುಡ್ಕೊಂಡು ಬಂದು ನನ್ನ ಮನೆಗೆ ಬಂದು ನನ್ನ ನೆಪ್ಸಿದ್ದಾರೆ. ಸೊ ಅವ್ರು ಅಷ್ಟು ನಮಗೆ ಎನ್ಕರೇಜ್ ಮಾಡ್ತಾ ಇರ್ಬೇಕಾದ್ರೆ ನಾವು ಯಾಕೆ ಅಂದರೆ ಬೇಗ ಎದ್ದು ಹೋಗಬಾರ್ದು ಅಂತ ನನಗೆ ಅನಿಸ್ತು. ಆವತ್ತಿಂದ ನಾನು ಯಾವತ್ತು ಒಂದು ಪ್ರಾಕ್ಟೀಸ್ ಸೆಷನ್ ಮಿಸ್ ಮಾಡಿಲ್ಲ. ಅದು ಬೌಲಿಂಗ್ ಮಾಡ್ತಿರಲ್ಲ, ಸ್ಪಿನ್ ಬೌಲಿಂಗ್, ಅದು ತುಂಬಾ ಸ್ಪಿನ್ ಅಲ್ಲ, ಮೀಡಿಯಂ ಪೇಸ್. ಅದು ನಿಜವಾಗ್ಲೂ ಮೀಡಿಯಂ ಪೇಸರ ಅಥವಾ ಸ್ಪಿನ್ ಗೊತ್ತಾಗಲ್ಲ, ಯಾಕಂದ್ರೆ ಆ ಆಕ್ಷನ್ ಇದೆ ಅಲ್ಲ, ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಅನ್ಸುತ್ತೆ. ಅದೇ ರೀಸನ್ಗೆ ನನ್ನ ಸೆಲೆಕ್ಟ್ ಮಾಡಿರೋದು ಬಹುಶಃ. ಬ್ಯಾಟ್ಸ್ಮನ್ಗೆ ಒಂದು ವಿಯರ್ಡ್ ಆಕ್ಷನ್ ಇದೆ, ಅದಕ್ಕೋಸ್ಕರ ನಾನು ಸೆಲೆಕ್ಟ್ ಮಾಡಿದ್ರು. ವಿಯರ್ಡ್ ಆಕ್ಷನ್ ಜೊತೆಗೆ ನಾನು ಬ್ಯಾಟಿಂಗು ಕೂಡ ತಕ್ಕ ಮಟ್ಟಿಗೆ ಮಾಡ್ತೀನಿ. ಇನ್ನೂ ಚಾನ್ಸ್ ಸಿಕ್ಕಿಲ್ಲ ನಮಗೆ. ತರುಣ್ ಬಗ್ಗೆ ಹೇಳೋದಾದರೆ ಇವರು ತುಂಬ ಕ್ವಶನ್ ಬ್ಯಾಂಕ್ ಅಂತಾನೆ ಫೇಮಸ್ಸು ಟೀಮಲ್ಲಿ. ಸೊ ಏನೇ ಒಂದು ಮಾಡಿದ್ರು ಯಾಕಾಗೆ, ಏನಕ್ಕೆ ಈ ಥರ, ಅದ್ಯಾಕೆ ಆ ಥರ, AM PM ಈ ಥರ ಕ್ವಶನ್ಗಳಾಗ್ತಾಯಿದ್ರು. ಸೊ ಅವ್ರು ಒಳ್ಳೆ ಬ್ಯಾಟ್ಸ್ಮನ್ ಅಥವಾ ಬೌಲರ್? ಈಸ್ ಅನ್ ಆಲ್ರೌಂಡರ್, ಆ್ಯಕ್ಚುಲಿ ವೆರಿ ಗುಡ್ ಆಲ್ರೌಂಡರ್. ಪೊಟೆನ್ಷಿಯಲಿ ಆ್ಯಕ್ಚುಲಿ ನೋಡಿಲ್ಲ, ಇನ್ನೂ ಬ್ಯಾಟಿಂಗ್ ಸಿಕ್ಕಿಲ್ಲ ಅವ್ರಿಗೆ. ಈಸ್ ಅ ಗುಡ್ ಕ್ರಿಕೆಟರ್. ಓಕೆ, ತರುಣ್ ಅವ್ರು ಮೊದಲೇ ಕ್ರಿಕೆಟ್ ಆಡ್ತಿದ್ರಾ? ಇದಕ್ಕೆ ಮುಂಚೆ ಮನೇಲಿ ಆಡ್ತಿದ್ದೆ. ಚಿಕ್ಕ ವಯಸ್ಸಲ್ಲಿ ಫೀಲ್ಡ್ ಇದೆಯಾ? ಮನೆಯಲ್ಲಿ ಒಂದು ಚಿಕ್ಕ ಜಾಗ ಇದೆ, ಅಲ್ಲಿ ಟೆನ್ನಿಸ್ ಬಾಲ್ ಆಡ್ತಿದ್ದೆ. ಅದಕ್ಕೆ ಮುಂಚೆ ಸ್ಕೂಲಿಗೆ ಆಡ್ತಿದ್ದೆ, ಕಾಲೇಜಿಗೆ ಆಡ್ತಿದ್ದೆ. ಆಮೇಲೆ ಕಾಲೇಜ್ನಲ್ಲಿ ಓದ್ತಿರುವಾಗ ಲೀಗಿಗೂ ಆಡ್ತಿದ್ದೆ, 4th ಡಿವಿಷನ್ಗೆ ಆಡ್ತಿದ್ದೆ. ಅಲ್ಲಿಂದ ದಾವಣಗೆರೆಯಲ್ಲಿ ರಾಜ್ ಕಪ್ ಆಡಿದೆ. ಅದಾದಮೇಲೆ ಈಗ CCL ಆಡ್ತಿದ್ದೆ. ಓಕೆ, ಇಡೀ ಪ್ರಾಕ್ಟೀಸಲ್ಲಿ ನಿಮಗೆ ತುಂಬ ಮರೆಯಲಾಗದಂತಹ ಘಟನೆ ಆ ಥರ ಏನಾದರೂ? ಬೇಸ್ಬಾಲ್ ಆಡ್ತಿದ್ವಿ, ಅದು ತುಂಬ ಮರೆಯೋದಕ್ಕಾಗಲ್ಲ. ಆಮೇಲೆ ಪಿಚ್ ಕ್ಯಾಚು, ಆಮೇಲೆ ಪಾಸಿಂಗ್ ದ ಬಾಲು. ಆದರೆ ನೀವು ರಿಯಲ್ ಕ್ರಿಕೆಟಲ್ಲಿ ಪಿಚ್ ಕ್ಯಾಚ್ ಆಡೋಕ್ಕಾಗಲ್ಲ? ಇಲ್ಲ, ಅದೊಂದು ಡ್ರಿಲ್ಸ್ ಮಾಡಿಸ್ತಿದ್ರು, ಅವೆಲ್ಲ ಮರೆಯೋದಕ್ಕಾಗಲ್ಲ.
ಸೊ ನೆಕ್ಸ್ಟ್ ಬಂದರೆ ನಮ್ಮ ಚಿರಂಜೀವಿ ಸರ್ಜಾ ಅವರು ಲೆಫ್ಟ್ ಆರ್ಮ್ ಸ್ಪಿನ್ನರು, ಆಮೇಲೆ ಬಿಗ್ ಹಿಟ್ಟರು, ಆಮೇಲೆ ತುಂಬಾ ಕಷ್ಟಪಟ್ಟು ಹೌದು, ಆಮೇಲೆ ತುಂಬಾ ಕಷ್ಟಪಟ್ಟು ಪ್ರಾಂಪ್ಟ್ ಆಗಿ ಪ್ರಾಕ್ಟೀಸಿಗೆ ಬರೋಕ್ಕೆ ಏನೇನೋ ಸಾಹಸ ಮಾಡ್ತಾಯಿದ್ರು. ಅವ್ರಿಗೆ ಕೇಳಿ ಯಾವ ರೀತಿ ಸಾಹಸಗಳನ್ನ ಮಾಡ್ತಾ ಇದ್ರಿ? ಅದಕ್ಕೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ಇದೇ ಥರ ನನ್ನ ಫ್ರೆಂಡು ಬರ್ಡೇ ಪಾರ್ಟಿಗೆ ಹೋಗಿದೆ. ಸೊ ಬರ್ಡೇ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 3 ಗಂಟೆ 3:15 ಆಗೋಗಿತ್ತು. ಇನ್ನು ನಾನು ಮನೆಗೆ ಹೋಗಿ ಮಲ್ಕೊಂಡ್ರೆ ಎದ್ದು ಬರಲ್ಲ ಅಂದ್ಬಿಟ್ಟು ಇಲ್ಲಿ ಶಂಕರೇಗೌಡರ ಆಫೀಸ್ ಇದೆ ಸದಾಶಿವ ನಗರಲ್ಲಿ. ಸೊ ಫೀಲ್ಡ್ಗೆ ಹತ್ರ ಆಗತ್ತಲ್ಲ ಅಂದ್ಬಿಟ್ಟು ಅಲ್ಲಿಗೆ ಬಂದು ಮಲ್ಕೊಂಡು ಬೆಳಗ್ಗೆ ಎಬ್ಬರಿಸ್ತಾರೆ ಇವರು ಅಂದ್ಬಿಟ್ಟು ಅಲ್ಲಿಗೆ ಹೋಗಿ ಮಲ್ಕೊಂಡಿದ್ದೆ ನಾನು. ಆ ಥರ ಸಾಹಸ ಎಲ್ಲ ಮಾಡಿರೋದುಂಟು. ಆ್ಯಂಡ್ ಇವತ್ತು ನಾನು ಲೈನ್ ಆ್ಯಂಡ್ ಲೆಂತಲ್ಲಿ ಕರೆಕ್ಟಾಗಿ ಬೌಲಿಂಗ್ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೆ ಕಾರಣ ಬಂದು ನಮ್ಮ ಕೋಚ್ ಜಿ ಕೆ ಅವರು. ಸೊ ಆ್ಯಂಡ್ ದ ಎಂಕರೇಜ್ಮೆಂಟ್ ಆಫ್ ಮೈ ಟೀಮ್ ಆ್ಯಂಡ್ ಮೈ ಕ್ಯಾಪ್ಟನ್ ಅವರೆಲ್ಲ ಇದ್ದು ನನಗೆ ಕರೆಕ್ಟಾಗಿ ಗೈಡ್ ಮಾಡ್ತಾಯಿದ್ರು. ಪ್ರತಿಯೊಂದು ಬೌಲ್ ಮಾಡಬೇಕಾದ್ರೂ ತುಂಬ ಚೆನ್ನಾಗಿ ಎಂಕರೇಜ್ ಮಾಡ್ತಾಯಿದ್ರು ನನಗೆ. ಸೊ ಅವ್ರ ಎಂಕರೇಜ್ಮೆಂಟಿಂದ ಇವತ್ತು ನಾನೊಂದು ಒಳ್ಳೆ ಬೌಲಿಂಗ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಿದೆ. ನನಗನ್ಸಿದ ಮಟ್ಟಿಗೆ ನಿಮಗೆ ಈ ತೆಲುಗು, ತಮಿಳು ಚಿತ್ರರಂಗದ ಆಲ್ಮೋಸ್ಟ್ ಎಲ್ಲರೂ ಪರಿಚಯ ಇರಬಹುದೇನು ಉಳಿದ ಸದಸ್ಯರಿಗಿಂತ ನನಗನ್ಸಿದ ಮಟ್ಟಿಗೆ. ಸೊ ಯಾವ ರೀತಿ ಇತ್ತು ಆ ಒಂದು ಸಿಚುವೇಶನ್ ನಿಮಗೆ? ಮ್ಯಾಚ್ ಅಂತ ಬಂದಾಗ ನಾವು ಇದು ನಮ್ಮ ಟೀಮಿಗೆ ನಾವು ಎಷ್ಟು ಜಸ್ಟಿಫಿಕೇಷನ್ ಕೊಡಬೇಕು ಅಷ್ಟು ಆ ಜಸ್ಟಿಫಿಕೇಷನ್ ನಾವು ಕೊಡಲೇಬೇಕಾಗಿತ್ತು. ಅಲ್ಲಿ ಆ ಫ್ರೆಂಡ್ಶಿಪ್ ಅನ್ನೋದೆಲ್ಲ ನಮ್ಮ ತಲೆಯಲ್ಲಿ ಏನೂ ಬರಲಿಲ್ಲ. ನಮಗೆ ಬರೀ ಒಂದೇ ಒಂದು ಏಮ್ ಇದ್ದಿದ್ದೇನೆಂದರೆ ಗೆಲ್ಲಬೇಕು ಅನ್ನೋ ಒಂದೇ ಒಂದು ವ್ಯೂ ಇತ್ತು ಅಷ್ಟೇ ಹೊರತು ನಾವು ಅಲ್ಲಿ ಫ್ರೆಂಡ್ಶಿಪ್ಪು ಓಕೆ ಫ್ರೆಂಡ್ಸ್ ಎಲ್ಲ ಒಂದು ಲೂಸ್ ಬಾಲ್ ಹಾಕೋಣ, ಸರಿ ಒಂದು 6 ಹೊಡೆಸ್ಕೊಳ್ಳೋಣ, ಆ ಥರ ಎಲ್ಲ ಏನೇನೂ ಇರಲಿಲ್ಲ. ಫೀಲ್ಡಿಂದ ಆಚೆ ಬಂದಾಗ ಮೊದಲು ಹೆಂಗಿದ್ವು ಅದೇ ಥರ ಫ್ರೆಂಡ್ಸು. ಆಮೇಲೆ ನೆಕ್ಸ್ಟ್ ಕೂತಿರೋರು ನಮ್ಮ ಟೀಮ್ದು ಮಲಿಂಗ. ಸೊ ಶಂಕರ್ ಅವರು ತುಂಬ ಪ್ರೋಗ್ರೆಸ್ ಮಾಡಿದ್ರು. ದಾವಣಗೆರೆಯಲ್ಲಿ ನೋಡಿದಾಗ ದಾವಣಗೆರೆಯಲ್ಲಿ ಆಡ್ತಾರೋ ಇಲ್ವೋ ಅಂತ ಇತ್ತು ಮನಸ್ಥಿತಿ. ಆಡ್ತಾರೋ ಇಲ್ವೋ ಅಂತ ಅವ್ರ ಫಿಸಿಕ್ ನೋಡಿ ಫಿಸಿಕ್ ನೋಡಿ ಅಲ್ಲ, ಆ್ಯಕ್ಚುಲಿ ಅವ್ರ ಸ್ಕಿಲ್ ಲೆವೆಲ್ಸ್ ಒಂದು ಸ್ವಲ್ಪ ಅವ್ರ ಮೇಲೆ ಅವ್ರಿಗೆ ಸೆಲ್ಫ್ ಬಿಲೀಫ್ ಕಡಿಮೆ ಇತ್ತು. ಬಟ್ ಅದೇನೇ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಯಿತು. ಆ ಸೆಲ್ಫ್ ಬಿಲೀಫಿಂದಾನೇ ಇಲ್ಲಿದ್ದಾರೆ. ಇವಾಗ ನಮ್ಮ ಟೀಮ್ದು ಮಲಿಂಗ ಆಗಿ ಮಾರ್ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟು ವೈಡ್ ಎಸೀತಾ ಇದೆ ಅನ್ನೋದಕ್ಕಿಂತ ಎಷ್ಟು ವಿಕೆಟ್ ಅನ್ನೋದು ಅದು ಮುಖ್ಯ ಆಗುತ್ತೆ. ಎಲ್ಲ ಬೌಲರ್ ವೈಡ್ ಹಾಕಿ ಹಾಕ್ತಾರೆ, ನಾವೇನು ಪ್ರೊಫೆಷ್ನಲ್ಸ್ ಅಲ್ಲ. ಅದು ಆಗುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಅದು ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದಿದ್ದು ಬಾಲೇ ಬೇರೆ, ನಮಗೆ ಮ್ಯಾಚಿಗೆ ಬಂದಿದ್ದು ಬಾಲೇ ಬೇರೆ. ಮೇಯ್ನ್ ಕಾರಣನೇ ಅದು. ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ದಿದ್ದು ಬಾಲ್ ತುಂಬ ಹೆವಿ ಚೆನ್ನಾಗಿತ್ತು, ಕುಕೋಬಾರ ಅಂತ. ಬಟ್ ನಮಗೆ ಬಂದಿದ್ದು ಬಾಲ್ ಅದು ಯಾವ ಕಂಪ್ನಿ ಅಂತ ನಾನು ಇವತ್ತವರೆಗೂ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಅದು ಏನಂತ ಗೊತ್ತಾಗ್ತಾ ಇಲ್ಲ. ತುಂಬ ಲೈಟು ನಮ್ಮ ಸ್ಪೇಸ್ಗೆ ಬಿಟ್ಟರೆ ಎಲ್ಲೋ ಹೋಗ್ತಾಯಿತ್ತು, ಒಳ್ಳೆ ಗಾಳಿಪಟ ಹೋದಂಗೆ ಹೋಗ್ತಾಯಿತ್ತು, ಆ ರೇಂಜ್ಗೆ ಹೋಗ್ತಾಯಿತ್ತು. ಆದರೂ ಕೂಡ ಬಹಳ ಎಂಜಾಯ್ ಮಾಡಿದ್ದಾರೆ. ಇಡೀ ಟೀಮಲ್ಲಿ ಭಾಳ ಎಂಜಾಯ್ ಮಾಡಿದ್ದು ಬೌಲಿಂಗ್ ಅಂದರೆ ಒಂದು ದಿಗಂತ್ ಅವ್ರದ್ದು, ಇನ್ನೊಂದು ಶಂಕರೇಗೌಡರದ್ದು. ಯಾಕಂದರೆ ಆ ಮಾಲಿಂಗ ಸ್ಟೈಲಲ್ಲಿ ಬಾಲ್ ಹೋಗಿದ್ದನ್ನ ನೋಡಿ ಭಾಳಷ್ಟು ಜನ ಕಾಲರ್ಸ್ ಕೂಡ ಕಾಲ್ ಮಾಡಿ ಹೇಳಿದ್ದು ನಮ್ಮ ಟೀಮಲ್ಲಿ ಮಾಲಿಂಗ ಇದ್ದಾರೆ ಅಂತ. ಸೊ ನಿಮಗೆ ಮಾಲಿಂಗ ಅಂತಂದರೆ ತುಂಬ ಪ್ರೌಡಾಗಿ ಫೀಲ್ ಆಗ್ತಾ ಇದೆ ನಿಮಗೆ? ಪ್ರೌಡ್ ಆಗುತ್ತೆ. ಬಟ್ ಏನಂದರೆ ನಾನು ಶೋಲ್ಡರ್ ದಪ್ಪ ಇರೋದ್ರಿಂದ ಫುಲ್ ಬರಲ್ಲ ಸ್ವಿಂಗು, ಇಲ್ಲೇ ಕಟ್ ಆಗಿಬಿಡುತ್ತೆ. ಅದು ಮಾಲಿಂಗ ಥರ ಬರ್ತಾ ಇದೆ. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಕೆಳಗೆ ಲಾಬಿಗೆ ಬರ್ತಾ ಇದ್ವಿ ಚೆನ್ನೈನಲ್ಲಿ. ನಾನು ನೋಡಿದ್ರೆ ಶಂಕರ್ ಕೂಡ ಪಿಕ್ಚರ್ಸ್ ತೆಗೆಸ್ಕೊಳ್ತಾ ಇದ್ರು, ಯಾರೋ ಫ್ಯಾನ್ಸ್ ಬಂದ್ಬಿಟ್ಟು. ನಾನೆಲ್ಲೋ ಪ್ರೊಡ್ಯೂಸರ್ ಅಂತ ಹೇಳಿ ಪಿಕ್ಚರ್ ತೆಗೆಸ್ಕೊಳ್ತಾ ಇದ್ದಾರೆ ಅಂತ ಹೋಗಿ ಸೈಡಲ್ಲಿ ನಿಂತೆ. ನೋಡಿದ್ರೆ ನಗ್ತಾ ಇದೆ. ನಾನು ನೋಡ್ಬಿಟ್ಟು ಶಂಕರ್ ಏನಾಯ್ತು ಅಂತ ಹೇಳಿದ್ರೆ ಮಲಿಂಗ ಥರ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ನನ್ನ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ಗುರು ಅಂತ. ಇವತ್ತು ನಮ್ಮಪ್ಪ ನಮ್ಮಮ್ಮನೂ ಅದೇ ಹೇಳ್ತಿದ್ರು, ತುಂಬ ಖುಷಿ ಪಟ್ಟರು. ನನಗೆ ಹೆಣ್ಣು ನೋಡ್ತಿದ್ರಂತೆ ಹುಡುಗಿರು. ನನಗೆ ಮದುವೆಗೆ ಹೆಣ್ಣು ನೋಡ್ತಿದ್ರ ಎಲ್ಲ ಹುಡುಗಿರು ನನ್ನ ನೋಡಿದಾರಂತೆ ಈಗ ಡೈರೆಕ್ಟಾಗಿ. ಅಂದರೆ ಟಿ ವಿಯಲ್ಲಿ ನೋಡ್ಬಿಟ್ಟು ಎಲ್ಲ ಹುಡುಗಿರಿಗೂ ಓಕೆ ಆಗಿದ್ದೀನಿ ನಾನು. ಅಷ್ಟೊಂದು ಹೆಲ್ಪ್ ಆಗಿದೆ ನನಗೆ. ಪಂದ್ಯದಲ್ಲಿ ಆಡಿದಂಥ ಪ್ಲೇಯರ್ಸ್ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ ಒಂದು ಸಣ್ಣ ಬ್ರೇಕಿಂಗ್ ನಂತರ.